ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಬಂದು ಆಯುಧ ಪೂಜೆ ದಿನದ್ದು. ಏನಪ್ಪ ಇದು ಹೂವು ಅಂತ ನೋಡ್ತಿರ್ಬೋದು. ಈ ಹೂವು ಹಾರ ತರೋಕ್ಕೆ ಆಗಲ್ಲ, ಅಷ್ಟು ರೇಟ್ ಹೇಳ್ತಿದ್ದಾರೆ ಅಂಗಡೀಲಿ. 400-500 ಹಾರ ಹೇಳ್ತಿದ್ದಾರೆ. ಸೊ ಹಾಗಾಗಿ ಎಷ್ಟೆಲ್ಲ ದುಡ್ಡು ಕೊಡ್ತಾರೋರು ಯಾರು ಅಂದ್ಬಿಟ್ಟು ಈ ಚೆಂಡು ಬಿಡಿ ತಂದಿದ್ದಿ, ಅದನ್ನೇ ಕಟ್ಕೊಂಡು ಪೋಣಿಸ್ಕೊಂಡು ಹಾರದ ಥರ ಮಾಡ್ಕೊಂಡಿದ್ವಿ ನಾವು ಮನೆಗೆ. ಹಾರ ತತ್ತೀವಿ ಅಂದರೆ 2,500 ರೂಪಾಯಿ 300 ರೂಪಾಯಿ ಗಂಟು ಹಾರನೇ ಆಗಬೇಕಿತ್ತು. ಸೊ ಹಾಗಾಗಿ 500 ರೂಪಾಯಿಲೆಲ್ಲನೂ ಮುಗಿಸ್ಕೊಂಡ್ವಿ. ನಾವು ಹಬ್ಬದ ಹಿಂದಿನ ದಿನವೇ ಯಾರ್ಯಾರು ಯಾವ ಗಾಡಿ ತೊಳೆಯೋದು ಅಂತ ಸುಮ್ಮನೆ ತಮಾಷೆಗೆ ಡಿಸೈಡ್ ಮಾಡ್ಕೊಂಡಿದ್ವಿ. ಅಂದರೆ ಮಗಳ ಕೈಲಿ ಅವಳು ಗಾಡಿ ತೊಳ್ಸೋಣ, ಟೆಂಪೋ ಬಂದು ನೀವು ತೊಳೀರಿ, ನಾನು ಗಾಡಿಗಳು ತೊಳಿತೀನಿ ಅಂತ ಈ ಥರ ಸುಮ್ಮನೆ ಮಾತಾಡ್ಕೊಂಡಿದ್ವಿ. ಅದೇ ಥರ ಬೆಳಗ್ಗೆ ಎದ್ದು ಟೆಂಪೋ ಏನೆಲ್ಲ ಅವ್ರು ತೊಳ್ಕೊತಿದ್ದಾರೆ. ಅವ್ರ ಟೆಂಪೋ ಏನಿದೆ ಅದನ್ನೆಲ್ಲ ಫುಲ್ಲು ನೀಟಾಗಿ ಮೋಟ್ರ್ ಆನ್ ಮಾಡ್ಕೊಂಡು ತೊಳ್ಕೊತಿದ್ರು. ಹಾಗೆ ಮಗಳ ಕೈಲಿ ಅವಳು ಗಾಡಿ ತೊಳಿಸ್ತಾ ಇದ್ದೀವಿ. ಅಂದರೆ ಕೊಟ್ಟಿದ್ವಿ ಜಸ್ಟ್ ಪೈಪ್ನ ಅದನ್ನ ಇಟ್ಕೊಂಡು ಆಡ್ತಾಯಿದ್ಲು. ಅದು ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಹಾಗಾಗಿ ಅವಳಿಗೂ ಒಂದು ಇರಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಇಲ್ಲೇ ಅಮ್ಮ ಓಯ್ ಇಲ್ಲೇ ಇಡೀ ಅವರಿಬ್ಬರು ಗಾಡಿ ತೊಳೆದಾಯ್ತು. ಇವಾಗ ನಾ ತೊಳಿತಾ ಇದ್ದೀನಿ. ಬಿಸಿಲಂತೂ ಆಗ್ತಾನೆ ಇರಲಿಲ್ಲ, ಅಷ್ಟು ಬಿಸಿಲು ಹೊಡಿತಾಯಿತ್ತು. ಮಾರ್ನಿಂಗ್ 10 o'clockಗೆ ಈ ಥರ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನ ಹಂಚ್ಕೊಂಬಿಡತ್ತಿಲ್ಲ, ಒಂಥರ ಖುಷಿ ಅಲ್ವಾ? ನಾನು ಕೆಲಸ ಮಾಡುವಾಗ ಅವ್ರ ಮಗು ಎತ್ಕೊಳ್ಳೋದು, ಅವ್ರು ಮಾಡುವಾಗ ನಾನು ಮಗು ಎತ್ಕೊಳ್ಳೋದು, ಏನೋ ಒಂಥರ ಚೆನ್ನಾಗಿರುತ್ತೆ. ಈಗೆಲ್ಲ ರೆಡಿಯಾಗಿ ಬರ್ತೀವಿ ನೋಡಿ. ಈ ಥರ ರೆಡಿಯಾಗಿದ್ವಿ ನಾನು, ನನ್ನ ಮಗಳು. ನಮ್ಮ ಹಬ್ಬದ ಔಟ್ಫಿಟ್ ಈ ಥರ ಇತ್ತು. ಇವತ್ತೇ ಮಗಳಿಗೂ ಹೊಸ್ಲು ದಾಟು ಪೂಜೆ ಮಾಡಿಸ್ಬಿಡೋಣ, ಚೆನ್ನಾಗಿದೆ ದಿನವೂ ಅಂತ ಮಾಡಿಸಿದ್ವಿ. ಆದರೆ ತುಂಬ ದಿನದಿಂದ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ದಿನ ಚೆನ್ನಾಗಿರಲಿಲ್ಲ, ಮಾರ್ಲಮಿ ಅಮಾವಾಸ್ಯೆ ಬೇರೆ ಇತ್ತಲ್ಲ. ಸೊ ಹಾಗಾಗಿ ಇವತ್ತು ಮಾಡಿಸ್ಕೊಳ್ಳೋಣ, ದಿನ ಚೆನ್ನಾಗಿದೆ ಅಂದ್ಕೊಂಡು ಒಂದೇ ಖರ್ಚಲ್ಲಿ ಎರಡೂ ಆಗುತ್ತೆ. ಹೆಂಗಿದ್ರು ಇದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀವಿ. ದೇವ್ರ ಫೋಟೋ ಆಗಿರ್ಬೋದು, ಎಲ್ಲ ಆಗಿರ್ಬೋದು ರೆಡಿ ಮಾಡ್ಕೊಂಡಿದ್ವಿ ಆಯುಧ ಪೂಜೆ ಅಂತ. ಸೊ ಹಾಗಾಗಿ ಇವತ್ತೇ ಹೊಸ್ಲು ದಾಟು ಪೂಜೆನೂ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ನೋಡ್ತಿರ್ಬೋದು, ಬರೋಕ್ಕೆ ರೆಡಿ ಇಲ್ಲ ಅವಳು. ಹಿಂದೆ ನೋಡೋದು ಅಳೋದು ಆ ಥರ ಮಾಡ್ತಿದ್ಲು. ಇಲ್ಲೇ ಬರ್ದಕಂಬಿಡವ ಈ ಹೊಸ್ಲು ದಾಟಕ್ಕೆ 5 ನಿಮಿಷ ಟೈಮ್ ತೊಗೊಂಡ್ಲು. ಅಂದರೆ ಬರೋಕ್ಕೆ ರೆಡಿ ಇರಲಿಲ್ಲ ಅವಳು. ಬರೋದು ಅಲ್ಲೇ ಕೂತ್ಕೊಳ್ಳೋದು ಆ ಥರ ಮಾಡ್ತಿದ್ಲು. ಏನಪ್ಪ ಇವರು ದೇವ್ರ ಮನೆ ಹೊಸ್ಲು ದಾಟಿಸ್ತಾರೆ ಅಂತ ಅನ್ಕೋತಿರ್ಬೋದು ನೀವು. ಬಟ್ ನಾವು ಮೇನ್ ಡೋರ್ ಏನಿದೆ ಅಲ್ಲಿ ಹಂತಗಳಿದೆ. ಸೊ ಹಾಗಾಗಿ ಅಲ್ಲಿ ದಾಟಕ್ಕೆ ಹಿಂಸೆ ಆಗುತ್ತೆ. ಅವಳು ಬಿದ್ದರೆ ಬೇಡ ಅಂದ್ಬಿಟ್ಟು ದೇವ್ರ ಮನೆ ಹೊಸ್ಲನ್ನೇ ದಾಟಿಸ್ತಾ ಇದ್ವಿ. ಫೈನಲಿ ಬಂದು ನೋಡಿ. ಪಾಪ ದಾಟೆ ಕಾಲು ಬತ್ತ ಈಚೆಗೆ ಬಾ. ಫೈನಲಿ ನಮ್ಮನೆ ಮಹಾಲಕ್ಷ್ಮಿ ಹೊಸ್ಲು ದಾಟಿದ್ಲು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮಗಳು ಹುಟ್ಟಿದ್ದು ಭಾಗ್ಯ ಅಂತಲೇ ಹೇಳ್ಬೋದು. ಅಂದರೆ ನನಗೆ ಹೆಣ್ಮಗಳು ಬೇಕು ಅಂತ ಎಷ್ಟು ದೇವ್ರ ಹತ್ರ ಕೇಳ್ಕೊಂಡಿದ್ದೀನೋ ನನಗೆ ಗೊತ್ತು. ಯಾರಾದರೂ ಕೇಳಿದ್ರೆ ಸಾಕು, ನನಗೆ ಹೆಣ್ಮಗು ಬೇಕು, ನನಗೆ ಹೆಣ್ಮಗು ಬೇಕು ಅಂತಿದ್ದೆ. ಹಾಗೆ ನಮ್ಮ ಆಸೆ ಅಂತೆ ನನ್ನ ದೇವರು ಕೂಡ ಹೆಣ್ಮಗುನೇ ಕೊಟ್ಟ. ಅವ್ರ ತಂದೆ ಕೂಡ ಹಾಗೇ ಆರತಿ ಮಾಡ್ತಾಯಿದ್ರು. ಇದೆಲ್ಲ ಮುಗಿಸೋಷ್ಟೊಳಗೆ ಸಂಜೆ 4 ಗಂಟೆ ಆಗೇ ಹೋಯಿತು. ಮಳೆ ಬರೋ ಥರ ಬೇರೆ ಆಗ್ತಿತ್ತು. ಸೊ ಹಾಗಾಗಿ ಗಾಡಿಗಳು ಪೂಜೆ ಮಾಡಿಬಿಡೋಣ, ಇನ್ನು ಮಳೆ ಬಂದರೆ ಆಗಲ್ಲ ಅಂತ ಗಾಡಿಗಳಿಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಅಮ್ಮ ಮಿಷಿನ್ ಮನೆಗೆ ಪೂಜೆ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲೆಲ್ಲ ರೆಡಿ ಮಾಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಟರು. ನಾವು ಗಾಡಿಗಳಿಗೆ ಏನಿದೆ ಗಾಡಿಗಳಿಗೆ ರೆಡಿ ಮಾಡ್ಕೊಳ್ತಾಯಿದ್ವಿ. ನೋಡ್ತಿರ್ಬೋದು ಏನು ಅಂದರೆ ಯಾವುದೇ ಥರ ಹಾರ ತಂದು ಹಾಕೋಕ್ಕೆ ಹೋಗಿಲ್ಲ. ಸುಮ್ಮನೆ ಚೆಂಡು ಹೂವಿನಲ್ಲಿ ಸುಮ್ಮನೆ ಸಿಂಪಲಾಗಿ ಪೋಣಿಸ್ಕೊಂಡು ಹಾಕೋತಾ ಇದ್ವಿ. ಈ ಕುಡ್ಲು ಮಚ್ಚು ಮತ್ತು ಸರ್ಮಣಿಗೆ ಅಂತ ಏನಿರುತ್ತೆ ಅದೆಲ್ಲನೆಲ್ಲ ಒಳಗಡೆ ಪೂಜೆ ಮಾಡಲ್ಲ. ಅದನ್ನು ಕೂಡ ಇಲ್ಲೇ ಗಾಡಿ ಮುಂದೆ ತಂದಿಟ್ಟು ಅದಕ್ಕೂ ಎಲ್ಲ ಅರಿಶಿನ ಕುಂಕುಮ ಗಂಧ ಎಲ್ಲನೂ ಇಟ್ಟು ಮಗಳಿಗೂ ಗಾಡಿಗೂ ಅದೇ ಥರ ರೆಡಿ ಮಾಡಿ ಎಲ್ಲ ಫೈನಲಿ ರೆಡಿ ಮಾಡಿದ್ವಿ. ಹಾಗೆ ಎಲ್ಲರೂ ಕೂಡ ಬಂದರು. ಅಂದರೆ ಹಸ್ಬೆಂಡ್ ಫ್ರೆಂಡ್ಸ್ಗಳಾಗಿರ್ಬೋದು, ಹುಡುಗರೆಲ್ಲ ಬಂದರು. ಅಮ್ಮ ಕೂಡ ಅಷ್ಟೊಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದಿದ್ರು ಹೊರಗಡೆ, ಅಂದರೆ ಹೊಲದಿಂದ. ಸೊ ಹಾಗಾಗಿ ನೆಕ್ಸ್ಟ್ ಪೂಜೆ ಮಾಡ್ಬಿಡೋಣ, ಏನು ಟೈಮ್ ಆಗ್ತಿದೆ ಅಂದ್ಬಿಟ್ಟು ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ವಿ. ಈ ಆಯುಧ ಪೂಜೆ ಅನ್ನೋದು ತುಂಬ ಕಾಲಗಳ ಹಿಂದೆಯಿಂದನೇ ಬಂದಿದೆ. ಅಂದರೆ ರಾಜರು ಅವ್ರು ಇದಕ್ಕೆ ಹೋಗೋಕ್ಕೆ ಮೊದಲೇ ಅವ್ರ ಆಯುಧ ಏನಿದೆ ಅದನ್ನ ಪೂಜೆ ಮಾಡ್ತಿದ್ರಂತೆ. ಸೊ ಹಾಗೆ ನಡ್ಕೊಂಡು ಬಂದು ಇವಾಗ ನಾವು ಡೈಲಿ ಯೂಸ್ ಮಾಡುವಂತಹ ಆಯುಧ ಏನಿದೆ ಅಂದರೆ ಗಾಡಿ ವೆಹಿಕಲ್ ಆಗಿರ್ಬೋದು, ಈ ಬೆಟ್ಕುಡ್ಲು ಅವು ಇವು ಅಂದರೆ ಡೈಲಿ ಯೂಸ್ ಮಾಡೋಕ್ಕೆ ಆಯುಧಗಳಿಗೆ ಪೂಜೆ ಮಾಡೋದಷ್ಟೇ. ಈ ಗೌರಿ ಹಬ್ಬ ಹೆಣ್ಮಕ್ಳಿಗೆ ಯಾವ ಥರ ಕ್ರೇಜ್ ಇರುತ್ತೆ ಹಾಗೆ ಆಯುಧ ಪೂಜೆಗೆ ಹೆಣ್ಮಕ್ಳಿಗೆ ಕ್ರೇಜ್ ಅನಿಸುತ್ತೆ. ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ಕೋತಾರೆ ಹುಡುಗರು. ಅವ್ರ ಗಾಡಿಗಳಿಗೆ ರೆಡಿ ಮಾಡಿಸಿ ಅಂದರೆ ಡೆಕೋರೇಷನ್ ಎಲ್ಲ ಮಾಡ್ಕೋತಾರೆ. ಬಟ್ ನಾವು ಸಿಂಪಲ್ಲಾಗಿ ಇರಲಿ ಅಂತ ಇಷ್ಟು ಸಲ ಮಾಡ್ಕೊಂಡ್ವಿ. ಹೋದ ವರ್ಷ ಸುಮಾರಾಗಿ ಮಾಡಿದ್ವಿ, ಬಟ್ ಈ ಸಲ ಅತಿ ಸಿಂಪಲ್ಲಾಗೆ ಮಾಡ್ಕೊಂಡಿದ್ವಿ. ಹಾಗೆ ಯಾವುದೇ ಥರ ದೃಷ್ಟಿ ಆಗಿರ್ಬೋದು ಎಲ್ಲ ದೃಷ್ಟಿಯನ್ನು ತೆಗಿಯೋಕ್ಕೋಸ್ಕರ ಬೂದ್ಕುಂಬಳಕಾಯಿ ಏನಿದೆ ಅದಕ್ಕೆ ಒಂದು ಕರ್ಪೂರ ಕೂಡ ಇಟ್ಟು ಪೂಜೆ ಮಾಡಿಕೊಂಡು ಹೊಡಿಯೋದಷ್ಟೇ.
ಅದರೊಳಗಡೆ ಕಾಯಿನ ವೀನೆಲ್ಲ ಹಾಕಿ ಹೊಡಿತಾರಲ್ವ ಅದೇ ಥರ ನಾವು ಕೂಡ ದೃಷ್ಟಿ ಎಲ್ಲ ತೆಗೆದು ಹೊಡಿತಾ ಇದ್ದೀವಿ. ಇಲ್ಲಿಗೆ ನಮ್ಮ ಆಯುಧ ಪೂಜೆ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.